ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ಒಂದು MCQ ತರಗತಿಯನ್ನು ಚರ್ಚೆ ಮಾಡೋಣ. ಸಾಕಷ್ಟು ಒಂದು 10 ಕ್ವಶನ್ಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು. ಮೊದಲನೇದಾಗಿ ನೋಡಿ, ನೈ ಚೈತನ್ ಅಭಿಯಾನ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾದ ಉತ್ತರವನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ. ಕೆಲವು ಹೇಳಿಕೆಗಳನ್ನ ಕೊಡಲಾಗಿದೆ ಸ್ನೇಹಿತರೆ. ಇಲ್ಲಿ ಇದು ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಅಭಿಯಾನವನ್ನ ಪ್ರಾರಂಭಿಸಿತು. ಒಂದು ಹೇಳಿಕೆ ನೋಡ್ತೇವೆ. ಇನ್ನೊಂದು ಹೇಳಿಕೆಯಲ್ಲಿ ಇದನ್ನು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಎಲ್ಲಾ ಭಾರತೀಯ ರಾಜ್ಯಗಳಲ್ಲಿ ಪ್ರಾರಂಭಿಸಿದಂತಹ ಲಿಂಗ ಅಭಿಯಾನವಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನ ನೋಡೋದಾದ್ರೆ ನಾವು ಎ ಮಾತ್ರ ಸರಿ, AB ಎರಡೂ ಸರಿಯಾದ ಹೇಳಿಕೆ, ಬಿ ಮಾತ್ರ ಹೇಳಿಕೆ ಸರಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಕೇಳ್ತಾರೆ. ಈ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಎರಡು ಹೇಳಿಕೆಗಳು ಸರಿಯಾಗಿರುವಂತದ್ದು. ಹೆಣ್ಣು ಮಕ್ಕಳಿಗೆ ಒಂದು ಹಕ್ಕನ್ನ ಒದಗಿಸಿಕೊಡುವಂಥದ್ದು, ಅವರ ಸಮಾನತೆಯ ವಿರುದ್ಧ ಲಿಂಗ ತಾರತಮ್ಯವನ್ನ ಹೋಗಲಾಡಿಸಿ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನ ದೊರಕಿಸಿಕೊಡುವಂತಹ ನೈ ಚೈತನ್ಯ ಅಭಿಯಾನ ಅನ್ನುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸಂಬಂಧಿಸಿದಂತೆ ಬಿ ಆನ್ಸರ್ ಅನ್ನ ನೋಡ್ತಾ ಹೋಗ್ತೇನೆ. ಇನ್ನು ಎರಡನೇ ಕ್ವಶನ್ ನೋಡಿ, ಹರ್ ಘರ್ ಗಂಗಾಜಲ ಯೋಜನೆ. ನಾವು ಕೆಲವೊಂದು ಬಾರಿ ಕ್ವಶನ್ಗಳನ್ನು ಓದುವಾಗ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂತೇವೆ ಪರೀಕ್ಷಾ ಸಂದರ್ಭದಲ್ಲಿ. ಹರ್ ಘರ್ ಗಂಗಾ ಯೋಜನೆಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ನೋಡ್ತಾ ಹೋಗಿ ಯಾವ ಹೇಳಿಕೆ ತಪ್ಪಾದ ಹೇಳಿಕೆ ಇದ್ರೆ ಇದರಲ್ಲಿ ತೆಗೆದು ಹಾಕುವಂಥದ್ದು. ಈ ಯೋಜನೆಯು ಬಿಹಾರ ಸರ್ಕಾರ ಪ್ರಾರಂಭಿಸಿರುವಂಥದ್ದು. ಹಾಗೆ ಇದು ಗಂಗಾ ನದಿಯಿಂದ ನೀರನ್ನ ನದಿಯ ಹಾದಿಯಲ್ಲಿ ರಾಜ್ಯದ ವನ ಪ್ರದೇಶಗಳಿಗೆ ತಲುಪಿಸುವಂತಹ ಒಂದು ಯೋಜನೆ ಅಂತ ಕೇಳಿದೆ. ಆಯ್ಕೆಗಳನ್ನ ನೋಡ್ತಾ ಹೋಗೋದಾದ್ರೆ ಎ ಮಾತ್ರ ಸರಿ, AB ಸರಿ ಅಥವಾ ಬಿ ಮಾತ್ರ ಸರಿ, ಇವೆರಡು ಹೇಳಿಕೆಗಳು ತಪ್ಪು ಅನ್ನುವಂಥದ್ದು ಹೇಳ್ತಾ ಹೋಗಿದೆ. ಹರ್ ಘರ್ ಗಂಗಾ ಜಲ್ ಅನ್ನುವಂಥದ್ದು ಬಿಹಾರ್ ಸರ್ಕಾರ ಸ್ಥಾಪನೆ ಮಾಡಿರುವಂಥದ್ದು ಈ ಯೋಜನೆಯನ್ನ. ಹಾಗೆ ವನ ಪ್ರದೇಶದಲ್ಲಿ ಇರುವಂತಹದ್ದು, ನೀರು ಯಾವ ಪ್ರದೇಶದಿಂದ ಹರಿದು ಹೋಗುತ್ತೋ ಆ ಪ್ರದೇಶದಲ್ಲಿ ಸಮೀಪವಿರುವಂತಹ ವನ ಪ್ರದೇಶದಲ್ಲಿರುವಂತಹ ಒಂದು ಬುಡಕಟ್ಟು ಜನಾಂಗಗಳಿಗಾಗಿರ್ಬೋದು, ಅಲ್ಲಿರುವಂತಹ ಆದಿವಾಸಿ ನಿವಾಸಿಗಳಿಗಾಗಿರ್ಬೋದು, ಆ ನೀರನ್ನ ಸಪ್ಲೈ ಕೊಡುವಂಥದ್ದು, ಆ ನೀರನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡಿರುವಂಥದ್ದು. ಹಾಗಾಗಿ ಈ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು. ಬರುವಂತಹ ವನ ಪ್ರದೇಶದ ಜನಗಳಿಗೆ, ಅಲ್ಲಿರುವಂತಹ ಸ್ಥಳೀಯ ಪ್ರದೇಶದ ಜನರಿಗೆ ಒಂದು ನೀರನ್ನು ಒದಗಿಸಿಕೊಡುವಂಥದ್ದು ಹರ್ ಘರ್ ಗಂಗಾ ಜಲ್ ಯೋಜನೆ ಬಿಹಾರ್ ಸರ್ಕಾರ ತಂದಿರುವಂಥದ್ದು. ಇದನ್ನ ನೋಡ್ತಾ ಹೋಗುವಂಥದ್ದು. ಇನ್ನು ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನುವಂಥದ್ದು ಬಂದಿದೆ. ಜಾನುವಾರುಗಳಿಗೆ ಅಥವಾ ನಾವೇನು ದನಗಳಿಗೆ ಸಂಬಂಧಿಸಿದಂತ ಯೋಜನೆ ಬಂದಿದೆ. ಇದು ಯಾವ ವರ್ಷದಲ್ಲಿ ಬಂದಂತಹ ಯೋಜನೆ ಅಂತ ಕೇಳಿದರೆ 2019, 2020, 2021, 2018 ಅಂತ ಕೇಳಿದ್ದಾರೆ. ನಾವು ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನ ನೋಡೋದಾದ್ರೆ 2019ರಲ್ಲಿ ಬಂದಂತಹ ಮಿಷನ್ ಇದು ಮೂಲ ಉದ್ದೇಶವನ್ನ ನೋಡೋದಾದ್ರೆ ಸ್ನೇಹಿತರೆ, ಸ್ಥಳೀಯ ತಳಿಗಳನ್ನ ಇರುವಂತಹ ದೇಸಿ ತಳಿಗಳನ್ನ ಸ್ಥಳೀಯ ಸಂರಕ್ಷಣೆ ಮಾಡುವಂಥದ್ದು, ಹಾಗೆ ಅಭಿವೃದ್ಧಿಪಡಿಸುವಂಥದ್ದು ಇದರ ಮೂಲ ಉದ್ದೇಶ ಅಂತ ಬರುತ್ತೆ. 2019ರಲ್ಲಿ ಬಂದಂತಹ ಯೋಜನೆ ಹಾಲಿನ ಉತ್ಪಾದನೆ ಆಗಿರ್ಬೋದು. ಗೋಕುಲ್ ಮಿಷನ್ ನಿಂದ ಹಾಲಿನ ಉತ್ಪಾದನೆ ಮತ್ತು ಉತ್ಪಾದಕತೆ ಇವೆರಡನ್ನ ಮೂಲ ಉದ್ದೇಶವನ್ನ ಹೊಂದಿರುವಂಥದ್ದು ಗೋಕುಲ್ ಮಿಷನ್ ಅನ್ನುವಂಥದ್ದು. ಇನ್ನು ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಈ ಗೋವು ಸಾಕುವಂತಹ ಒಂದು ಗೋಪಾಲಕರಿಗೆ 2 ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಕೊಟ್ಟು ಅವರನ್ನ ಈ ಕೆಲಸದಲ್ಲಿ ಪ್ರೇರೇಪಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅಂತಹ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಗೋಪಾಲ ರತ್ನ
ಗೋಪಾಲ ರತ್ನ ಪ್ರಶಸ್ತಿ ಅಂತ ನೋಡ್ತಾ ಬರ್ತೇವೆ. ಹಾಗೆ ಎರಡನೇ ಒಂದು ಪ್ರಶಸ್ತಿ ಅಂದ್ರೆ ಕಾಮಧೇನು ಪ್ರಶಸ್ತಿ. ಕಾಮಧೇನು ಪ್ರಶಸ್ತಿ ಇವೆರಡೂ ಕೂಡ ಗೋವುಗಳನ್ನ ಸಾಕುವಂತಹ ಗೋಪಾಲಕರಿಗೆ ನೀಡುವಂತದ್ದು. ಇದು ನಾವು ನೋಡ್ತಾ ಬರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನಲ್ಲಿ ನೋಡಿ, ಬಹಳ ಸುದ್ದಿಯಲ್ಲಿರುವಂತದ್ದು ಅಮೃತ್ ಭಾರತ್ ಸ್ಟೇಷನ್ ಅನ್ನುವಂಥದ್ದು. ಅಮೃತ್ ಭಾರತ್ ಸ್ಟೇಷನ್ಗೆ ಕುರಿತಂತೆ ಹೇಳಿಕೆಗಳನ್ನ ಗಮನಿಸ್ತಾ ಹೋಗಿ, ಇಲ್ಲಿ 1ನೇ ಹೇಳಿಕೆಯಲ್ಲಿ ಎಲ್ಲಾ ವರ್ಗದ ರೈಲು ನಿಲ್ದಾಣಗಳಿಗೆ ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ ಅನ್ನ ಕೊಡುವಂತದ್ದು ಅಂತ ಕೇಳಿದ್ದಾರೆ. ಹಾಗೆ 2ನೇ ಹೇಳಿಕೆಯಲ್ಲಿ ಸೌಕರ್ಯಗಳನ್ನ ಉನ್ನತೀಕರಣ ಮಾಡಿ ಹಾಗೆ ಬದಲಿ ಮತ್ತು ಹೊಸ ಸೌಕರ್ಯಗಳನ್ನ ಪರಿಚಯ ಮಾಡುವಂತದ್ದು ಈ ಯೋಜನೆಯ ಉದ್ದೇಶ ಅನ್ನುವಂಥದ್ದು. ಯಾವ ಯೋಜನೆಯ ಉದ್ದೇಶ? ಅಮೃತ್ ಭಾರತ್ ಸ್ಟೇಷನ್. ಅಮೃತ್ ಭಾರತ್ ಸ್ಟೇಷನ್ ಅನ್ನುವಂಥದ್ದು ಒಂದು ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ ಅನ್ನ ಕೊಡಬೇಕು, ಒಂದು ನಿಲ್ದಾಣವನ್ನ ಕೊಡಬೇಕು, ಹಾಗೆ ಅಲ್ಲಿರುವಂತಹ ಸೌಕರ್ಯಗಳನ್ನ ಬದಲೀಕರಿಸಿ ಹೊಸ ಒಂದು ಅಲ್ಲಿ ಒಂದು ಸೌಕರ್ಯಗಳನ್ನ ಕೊಡುವಂಥದ್ದು ಈ ಯೋಜನೆಯ ಉದ್ದೇಶ ಅನ್ನುವಂಥದ್ದು ಹೇಳಿದ್ದಾರೆ. ಇವೆರಡು ಹೇಳಿಕೆಗಳು ಸರಿಯಾದ ಹೇಳಿಕೆ. ಈ ಪ್ಲಾಟ್ಫಾರ್ಮ್ಗಳನ್ನ ಉನ್ನತೀಕರಿಸಿ ಪ್ರೋತ್ಸಾಹದ ಆಧಾರದ ಮೇಲೆ ಅಗತ್ಯತೆಯ ಅಲ್ಲಿರುವಂತಹ ಸೌಕರ್ಯಗಳನ್ನ ಕೊಡುವಂಥದ್ದು ಅಮೃತ್ ಭಾರತ್ ಸ್ಟೇಷನ್ಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಗಮನಿಸುವಂಥದ್ದು. ಇನ್ನು ನಂತರದಲ್ಲಿ ಪ್ರಹರಿ ಆ್ಯಪ್ ಅನ್ನ ನೋಡ್ತಾ ಬರ್ತೇವೆ ನಾವು. ಪ್ರಹರಿ ಆ್ಯಪ್ಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನ ನೋಡ್ತಾ ಹೋಗಿ, ಈ ಆ್ಯಪ್ ಅನ್ನು ಭದ್ರತಾ ಪಡೆ ಯೋಧರಿಗಾಗಿ ಬಿಡುಗಡೆ ಮಾಡಿರುವಂತದ್ದು. ಹಾಗೆ ಇದರ ಉದ್ದೇಶ ಅಂತ ಬಂದಾಗ, ಗಡಿ ಕಾಯುವ ಸಂಸ್ಥೆಯು ಆಡಳಿತ ತರಬೇತಿ ಮತ್ತು ತಿಳುವಳಿಕೆಗಳನ್ನ ಹೆಚ್ಚಿಸಲು ಆ ಸಚಿವಾಲಯ 13 BSF ಕೈಪಿಡಿಯನ್ನು ಪರೀಕ್ಷಿಸಿತು ಅನ್ನುವಂಥದ್ದು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇಲ್ಲಿ ಅದರ ಉದ್ದೇಶವಾಗಿ ಕಂಡು ಬರುವಂತದ್ದು. ಅಂದ್ರೆ BSF ಯಾರು ಬರ್ತಾರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಇರುವಂತಹ ಒಂದು ಪಡೆಗೆ ಒಂದು ಆಪ್ ಅನ್ನ ಜನರೇಟ್ ಮಾಡಿರುವಂತದ್ದು ಸ್ನೇಹಿತರೆ. ಅಲ್ಲಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಆಡಳಿತ ತರಬೇತಿ ಆಗಿರ್ಬೋದು, ಇದೆಲ್ಲವನ್ನ ಒಂದು ಸುಸೂತ್ರವಾಗಿ ನೆರವೇರಿಸಲು ಈ ಆಪ್ ಅನ್ನ ಮಾಡಿರುವಂತದ್ದು ಪ್ರಹರಿ ಆಪ್. ಈ ಹೇಳಿಕೆಗಳನ್ನ ನೋಡೋದಾದ್ರೆ, ಈ ಹೇಳಿಕೆಯಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ A ಮಾತ್ರ, AB 2 ಹೇಳಿಕೆ, ಹಾಗೆ B ಮಾತ್ರ, ಮೇಲಿನ ಯಾವುದೂ ಅಲ್ಲ ಅನ್ನುವಂಥದ್ದು. ಇಲ್ಲಿ B ಇಸ್ ದ ರೈಟ್ ಆನ್ಸರ್. ಇವೆರಡು ಹೇಳಿಕೆಗಳು ಸರಿಯಾಗಿರುವಂತದ್ದು. ಪ್ರಹರಿ ಆಪ್ ಎಂಬುದು ಯೋಧರ ವೈಯಕ್ತಿಕ ಮತ್ತು ಸೇವಾ ಸಂಬಂಧಿತ ಮಾಹಿತಿ, ವಸತಿ, ಆಯುಷ್ಮಾನ್ ಕೇಂದ್ರ ಹಾಗೂ ಸಶಸ್ತ್ರ ಪೊಲೀಸ್ ಪಡೆ ಮತ್ತು ಸಂಬಂಧಿತ ಮಾಹಿತಿಯನ್ನ ಮೊಬೈಲ್ ನಲ್ಲಿ ನೋಡುವಂತಹ ಒಂದು ಅವಕಾಶವನ್ನ BSF ನ ಯೋಧರಿಗೆ ನೀಡಿರುವಂತದ್ದು. ಈ ಹೇಳಿಕೆಗಳು ಎರಡು ಹೇಳಿಕೆಗಳು ಸರಿಯಾಗಿರುವಂತದ್ದು ನಾವು ಗಮನಿಸ್ತೇವೆ. ಇನ್ನು 6ನೇ ಕ್ವಶನ್ ನೋಡಿ, ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ನ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೇಳಿದ್ದಾರೆ. ಈ ಹೇಳಿಕೆಗಳನ್ನ ಗಮನಿಸ್ತಾ ಹೋಗಿ, ಇದು ಭಾರತದ ಅತ್ಯಂತ ದೇಶೀಯ ವಲಸಿಗರಿಗೆ ಮತದಾನ ಮಾಡಲು ಅನುಕೂಲವಾಗುವಂತೆ ಭಾರತೀಯ ಚುನಾವಣಾ ಆಯೋಗ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಹೇಳಿದೆ, ಒಂದು ಮಾದರಿಯನ್ನ ಅಭಿವೃದ್ಧಿಪಡಿಸಿದೆ. ಇದು ಮೂಲ ಪ್ರತಿಯನ್ನ ಜನವರಿ 16ರಂದು ರಾಜಕೀಯ ಪಕ್ಷಗಳಿಗೆ ಪ್ರದರ್ಶಿಸಲಾಯಿತು. ಈ ಜನವರಿ 16 ಅಲ್ಲ, 2013 ಜನವರಿ 16 ಪ್ರದರ್ಶಿಸಲಾಯಿತು ಅಂತ ಕೇಳಿದ್ದಾರೆ. A ಮಾತ್ರ ಸರಿ, B ಮಾತ್ರ ಸರಿ, AB ಸರಿ, D ಯಾವುದು ಅಲ್ಲ ಅನ್ನುವಂಥದ್ದು. ಇಲ್ಲಿ ನೋಡಿ, ಈ ಎರಡೂ ಹೇಳಿಕೆಗಳು ಸರಿಯಾಗಿರುವಂಥದ್ದು. ರಿಮೋಟ್ ವೋಟಿಂಗ್ ಮೆಷಿನ್, ಈಗ ವಲಸೆ ಕಾರ್ಮಿಕರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಂದಿರುತ್ತಾರೆ. ಈ ಸಂದರ್ಭದಲ್ಲಿ ಅವರ ಮೂಲ ನಿವಾಸದಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಒಂದು ವೋಟಿಂಗ್ ಮಾಡುವಂತಹ ರಿಮೋಟ್ ಕಂಟ್ರೋಲ್ ವೋಟಿಂಗ್ ಸಿಸ್ಟಮ್ ಅನ್ನ ತರಬೇಕು ಅನ್ನುವಂಥದ್ದು. ಇಲ್ಲಿಗೆ ಹೋಗುವಂಥದ್ದು ಅವರು ಒಂದು ಅರ್ಧ ದಿನದ ಕೆಲಸಕ್ಕಾಗಿ ದಿನಪೂರ್ತಿ ಕೂಲಿ ವೇಸ್ಟ್ ಆಗುವಂಥದ್ದು. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಯೋಜನೆಯನ್ನ ತಂದಿರುವಂಥದ್ದು. ಇದರ ಪ್ರಾಯೋಗಿಕವಾಗಿ 16 ಪಕ್ಷಗಳಿಗೆ ಇದರ ಮೇಲೆ ಒಂದು ಕೆಲಸವನ್ನ ಮಾಡಿದೆ. ಜನವರಿ 16ರಂದು ಕೆಲವು ಪಕ್ಷಗಳ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಇದನ್ನ ನೋಡಿದೆ.
ತಮ್ಮದೇ ಊರಿಗೆ ಹಿಂತಿರುಗದೆ ಮತವನ್ನ ಚಲಾಯಿಸುವಂತಹ ಅವಕಾಶವನ್ನ ನೀಡುವಂತದ್ದು ಯಾವುದು? ರಿಮೋಟ್ ವೋಟಿಂಗ್ ಸಿಸ್ಟಮ್. ರಿಮೋಟ್ ವೋಟಿಂಗ್ ಸಿಸ್ಟಮ್. ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇದನ್ನ. ಹಾಗೆ ಇಲ್ಲಿ ನೋಡಿ ಮತ್ತೊಂದು ಕ್ವಶನ್ ಬಂದಿರುವಂತದ್ದು. ಕರ್ನಾಟಕವು ಈ ಹೇಳಿಕೆಗಳನ್ನ ಗಮನಿಸ್ತಾ ಹೋಗಿ. ಕರ್ನಾಟಕ ಸರ್ಕಾರವು OBCಗಾಗಿ 32% ಕೋಟಾವನ್ನ ಹೊಂದಿದೆ. ಹಾಗೆ ಪರಿಶಿಷ್ಟ ಜಾತಿ 17%, ಪರಿಶಿಷ್ಟ ಪಂಗಡಗಳಿಗೆ 7% ಕೋಟಾವನ್ನ ಹೊಂದಿರುವಂತದ್ದು. ಪರಿಶಿಷ್ಟ ಜಾತಿಗೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ, ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬಲ್ಸ್ 17%, ಹಾಗೆ 7%. ಈ ಹೇಳಿಕೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಯಾವ ಹೇಳಿಕೆ ಸರಿಯಾದ ಹೇಳಿಕೆ ಅನ್ನುವಂಥದ್ದು? ಎರಡು ಹೇಳಿಕೆಗಳು ಸರಿಯಾಗಿರುವಂತದ್ದು. ಪ್ರಸ್ತುತ OBCಗೆ 32%, ಪರಿಶಿಷ್ಟ ಜಾತಿಗೆ 17%, ಹಾಗೆ 7% ಪರಿಶಿಷ್ಟ ಪಂಗಡಕ್ಕೆ ಇರುವಂತದ್ದು. ಒಟ್ಟು 56% ಮೀಸಲಾತಿಯನ್ನ ಹೊಂದಿರುವಂತದ್ದು. ಯಾವುದರಲ್ಲಿ? ಈ OBC ಕೋಟಾದಲ್ಲಿ, ಸಾರಿ ಯಾವುದು, OBC, SC ಮತ್ತು ST ಇದರಲ್ಲಿ 56% ಕೋಟಾವನ್ನ ಹೊಂದಿರುವಂತದ್ದು. ಉಳಿದಿರೋದೆಲ್ಲ ಜನರಲ್ ಬರುವಂತದ್ದು, ಜನರಲ್ಗೆ ಬರುವಂತದ್ದು, GMಗೆ ಸಂಬಂಧಿಸಿರುವಂತದ್ದು. OBCಯಲ್ಲಿ ಮತ್ತೆ 2 ಕ್ಯಾಸ್ಟ್ಗೆ ಬರುತ್ತೆ, ಪ್ರವರ್ಗ 1, ಪ್ರವರ್ಗ 2. ಇಲ್ಲಿ ಆ ವರ್ಗ, ಬಾ ವರ್ಗ ಅಂತ ಬರುತ್ತೆ. ಆ ವರ್ಗದಲ್ಲಿ ಕ್ಯಾಟಗರಿ 1, 2A. ಇಲ್ಲಿ ಬಾ ವರ್ಗದಲ್ಲಿ 2B, 3A ಮತ್ತು 3B ಬರುತ್ತೆ. ಈ ರೀತಿಯಾದಂತಹ ಒಂದು ವಿಂಗಡಣೆಯನ್ನು ನಾವು ನೋಡ್ತೇವೆ. ನಂತರದಲ್ಲಿ ಯಾವ ರಾಜ್ಯವು ಹಂಚಿದ ಅಥವಾ ಶೇರ್ಡ್, ಇದು ಹಂಚಿದ ಅನ್ನೋಕ್ಕಿಂತ ಶೇರ್ಡ್ ಶಾಲಾ ಬಸ್ ವ್ಯವಸ್ಥೆಯನ್ನ ಮತ್ತು ಕೃಷಿ ಪ್ರತಿಕ್ರಿಯೆ ವಾಹನವನ್ನ ಯೋಜನೆಯನ್ನ ಜಾರಿಗೆ ತಂದಿದೆ ಅಂತ ಕೇಳಿದರೆ ಯಾವ ರಾಜ್ಯ ಇತ್ತೀಚೆಗೆ ತಂದಿರುವಂತದ್ದು ಶೇರ್ಡ್ ಬಸ್ ಯೋಜನೆಯನ್ನ? ಇನ್ನು ನೋಡಿ, ಅಸ್ಸಾಂ ಕೇಳಿದರೆ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ್, ಮೇಘಾಲಯ ರಾಜ್ಯ ಏನಿದೆ ಶೇರ್ಡ್ ಬಸ್ ಸ್ಕೀಮ್ ಅನ್ನ ತಂದಿರುವಂತದ್ದು. ಅಲ್ಲಿನ ಸಿಎಂ ಆದಂತಹ ಸಗ್ಮಾ ಅವರು ಈ ಸ್ಕೀಮ್ ಅನ್ನ ತಂದಿರುವಂತದ್ದು. ನಂತರ ಕ್ವಶನ್ ನೋಡಿ, ಕಿಸಾನ್ ಪುಷ್ಪಕ್ ಯೋಜನೆ. ಈಗ ರೈತರಿಗೆ ಸಂಬಂಧಿಸಿದಂತ ಸಾಕಷ್ಟು ಯೋಜನೆಗಳು ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಕೃಷಿಗೆ ಸಂಬಂಧಿಸಿದ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕಾಗುತ್ತೆ. ಈ ಯೋಜನೆಯ ಅಡಿ ಯಾವ ಬ್ಯಾಂಕು ಸಾರ್ವಜನಿಕ ವಲಯದ ಬ್ಯಾಂಕ್ ಗರುಡ ಏರೋಸ್ಪೇಸ್ಗೆ ಪಾಲುದಾರಿಕೆಯನ್ನ ಹೊಂದಿರುವಂತದ್ದು? ಈ ಯೋಜನೆಯಡಿ ಡ್ರೋನ್ಗಳನ್ನ ನೀಡಲಾಗುತ್ತೆ. ಡ್ರೋನ್ಗಳ ಮೂಲಕವಾಗಿ ಒಂದು ಬೆಳೆ ಸಮೀಕ್ಷೆ ಆಗಿರ್ಬೋದು, ಸ್ವಾಮಿತ್ವ ಯೋಜನೆ ನೀವು ನೋಡಿರ್ಬೋದು. ಸ್ವಾಮಿತ್ವ ಯೋಜನೆಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ಅಲ್ಲೂ ಕೂಡ ಅಷ್ಟೇ ಬೆಳೆ ಸಮೀಕ್ಷೆಗೆ ತಗೊಂಡಂತೆ ಒಂದು ಯೋಜನೆ ಬಂದಿರೋದು ಸ್ವಾಮಿತ್ವ ಯೋಜನೆ ಅಂತ. ಅದು ಬೆಳೆ ಸಮೀಕ್ಷೆಗೆ ಸಂಬಂಧಿಸಿದೆ. ಬಟ್ ಇದು ಡ್ರೋನ್ಗಳಿಂದ ಏನೋ ಬೆಳೆಗೆ ಸಂಬಂಧಿಸಿದ ಒಂದು ರಾಸಾಯನಿಕ ಸಿಂಪಡಣೆ ಆಗಿರ್ಬೋದು, ಇವೆಲ್ಲವನ್ನ ಮಾಡುವಂತದ್ದು ಈ ಪುಷ್ಪಕ್ ಯೋಜನೆ ಅಡಿಯಲ್ಲಿ. ಈ ಪುಷ್ಪಕ್ ಯೋಜನೆ ಅಡಿಯಾಗೆ ಗರುಡ ಏರೋಸ್ಪೇಸ್ಗೆ ಯಾವ ಬ್ಯಾಂಕ್ ಸಾಲ ಕೊಟ್ಟಿದೆ, ಪಾಲುದಾರಿಕೆಯನ್ನ ಹೊಂದಿದೆ ಅಂತ ಕೇಳಿದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದು ಕಿಸಾನ್ ಪುಷ್ಪಕ್ ಯೋಜನೆಗೆ ಒಂದು ಪಾಲುದಾರಿಕೆಯನ್ನ ಹೊಂದಿರುವಂತದ್ದು. ಗರುಡ ಏರೋಸ್ಪೇಸ್ ಡ್ರೋನ್ಗಳಿಗೆ ಸಂಬಂಧಿಸಿದಂತೆ ಒಂದು ಪಾಲುದಾರಿಕೆಯನ್ನ ಕೊಟ್ಟಿರುವಂತದ್ದು. ಬಹಳ ಇಂಪಾರ್ಟೆಂಟ್ 3 ಸ್ಕೀಮ್ಗಳನ್ನ ನಾನು ಮಾಡಿದ್ದೆ ನಿಮಗೆ. ಏನೋ ಸತತ 10 ವರ್ಷ ಪೂರೈಸಿದಂತಹ ಒಂದು ಯೋಜನೆಗಳು ಯಾವ್ಯಾವು ಅನ್ನುವಂಥದ್ದು ನಾನು ಒಂದು ವಿಡಿಯೋ ಹಾಕಿದ್ದೆ, ಅದರ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಕ್ವಶನ್ ಬಂದಿದೆ ನೋಡಿ. ಅಟಲ್ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಒಂದು ಗುರುತಿಸಿ ಅಂತ ಕೇಳಿದ್ದಾರೆ. ಅಟಲ್ ಪಿಂಚಣಿ ಯೋಜನೆ ಏನಿದೆ 2015ರಲ್ಲಿ ಪ್ರಾರಂಭಿಸಲಾಯಿತು. ಇದರ ಮೂಲ ಉದ್ದೇಶ ಏನಿದೆ, ಭಾರತೀಯ ನಾಗರಿಕರಿಗೆ ಆದಾಯ ಭದ್ರತೆಯನ್ನು ಒದಗಿಸುವಂಥದ್ದು ಕೇಳಿದ್ದಾರೆ.
ಎ ಮಾತ್ರ ಸರಿ, ಎ ಬಿ ಸರಿ, ಎ ಬಿ ಯಾವುದು ಸರಿ ಅಲ್ಲ ಅಂತ ಕೇಳ್ತಾ ಹೋಗಿದ್ದಾರೆ. ಅಟಲ್ ಪಿಂಚಣಿ ಯೋಜನೆ ಅನ್ನುವಂಥದ್ದು 2015ರಲ್ಲಿ ಬಂದಿರುವಂತದ್ದು. ಇಲ್ಲಿ ನೋಡಿ, ಇಲ್ಲಿ ಅಟಲ್ ಪಿಂಚಣಿ ಯೋಜನೆ ಅನ್ನುವಂಥ 2018 15 ಸ್ನೇಹಿತರೆ, ಇಲ್ಲಿ 18 ಆಗಿದೆ. ಅಟಲ್ ಪಿಂಚಣಿ ಯೋಜನೆ 2015ರಲ್ಲಿ ಬಂದಂತಹ ಯೋಜನೆ. ಇದು ಭಾರತೀಯ ನಾಗರಿಕೆ ಒಂದು ಆದಾಯದ ಭದ್ರತೆಯನ್ನ ಕೊಡುವಂಥದ್ದು. ಈ ಯೋಜನೆಯ ಮುಖ್ಯ ಉದ್ದೇಶ ಅನ್ನುವಂಥದ್ದು ನಾವು APY ಸ್ಕೀಮ್ಗಳನ್ನ ಮಾಡ್ತಾ ಹೋಗ್ತೇವೆ. ಇಲ್ಲಿ 18 ವರ್ಷಕ್ಕೆ ಮೇಲ್ಪಟ್ಟಂತಹ ಮತ್ತು 60 ವರ್ಷಕ್ಕಿಂತ ಕೆಳಗಿರುವಂತಹ ಪ್ರತಿಯೊಬ್ಬರು ಕೂಡ ಈ ಯೋಜನೆಯ ಒಂದು ಫಲಾನುಭವಿಗಳು ಆಗಬಹುದು. ಕನಿಷ್ಠ ನಿಮಗೆ ತಿಂಗಳ ಒಂದು ಹಂತದಲ್ಲಿ 48 ರೂಪಾಯಿಯಿಂದ ಸ್ಟಾರ್ಟ್ ಆಗಿ ನೀವು ಎಷ್ಟು ಒಂದು ನಿಮ್ಮ ಆದಾಯ ಇದೆಯೋ ಅದು ಆ ಮೂಲಕವಾಗಿ ತಿಂಗಳ ಒಂದು ನಿಮ್ಮ ಬ್ಯಾಂಕಿನ ಮೂಲಕವಾಗಿ ಹಣವನ್ನ ಸಂದಾಯ ಮಾಡುವಂಥದ್ದು. ಮುಂದೆ ನೀವು 60 ವರ್ಷ ದಾಟಿದ ನಂತರದಲ್ಲಿ ನಿಮಗೆ 2,000 ಅಥವಾ 3,000 ಅಥವಾ 4,000 ನೀವು ತೆಗೆದುಕೊಂಡಂತಹ ಪ್ರೀಮಿಯಂ ಅಮೌಂಟ್ ಮೇಲೆ ನಿಮಗೆ ತಿಂಗಳ ಒಂದು ಪೆನ್ಷನ್ ಬರುವಂತದ್ದು. 5,000 ಮೊತ್ತದಲ್ಲಿ ಒಂದು ಪೆನ್ಷನ್ ಬರುವಂತ ಸ್ಕೀಮ್ APY ಸ್ಕೀಮ್ ಅನ್ನುವಂಥದ್ದು. ಇದನ್ನ ನೋಡುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿದ್ದು ಸ್ನೇಹಿತರೆ. ಹಲವು ಯೋಜನೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಮುಂದಿನ ಒಂದು ಯೋಜನೆಯಲ್ಲಿ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಸಾಕಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ತಗೋ ಬರ್ತೀನಿ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಒನ್ ಅಂಡ್ ಆಲ್.